hell you want? ನಮಗೆ ನೀನ್ ಬೇಕು. ಲಾಯರ್ ಭಾಯ್, ನಿಮ್ದು ಹೆಂಡತಿಗೆ ಸ್ವಲ್ಪ ರಿಪೇರಿ ಮಾಡಬೇಕು. You? ಬಾಯ್ ಜಾನ್, ನಿಮ್ದು ಫೋನ್ಗೆ ಆಗ್ಲೇ ರಿಪೇರಿ ಮಾಡಿದಾವ್. Hey! ಈ ತರ ಮನೆ ಒಳಗ್ ನುಗ್ಗಿ ಢಂಬಾಚಾರ ಮಾಡಿದ್ರೆ ಕಾನೂನ್ ಪ್ರಕಾರ ನಿಮ್ಮನ್ನು ಒಳಗ್ ತಳ್ಳಿಸ್ತೀನಿ. ಲಾಯರ್ ಸಾಹೇಬ್ರೆ, ಈಗ ಕೋರ್ಟ್ ಬಾಗ್ಲ ಹಾಕಿದೆ. ಓದ್ತಾರೆ ನೀವೇ ತೆಗಿಬೇಕು. ಎಲ್ಲಾರನು ಸೇರ್ಸ್ಬೇಕು. ಕಟ್ಕಟೆ ಮೇಲೆ ನಮ್ದಕ್ಕೆ ನಿಲ್ಲಿಸ್ಬೇಕು. ವಾದ ಮಾಡಿ ಗೆಲ್ಬೇಕು. ನಿಮ್ದಕ್ಕೆ ಗೆದ್ದ ಮೇಲೆ ತಾನೇ ನಮ್ದಕ್ಕೆ ಶಿಕ್ಷೆ. ಮರ್ಯಾದೆಯಿಂದ ಎಲ್ಲ ಆಚೆ ಹೋಗ್ತೀರಾ ಇಲ್ಲ? ಭಾಯ್ ಜಾನ್, ಅದನ್ನ ಬಿಸಾಕ್ರಿ. ಪರವಾಗಿಲ್ಲ, ಪೊಲೀಸ್ ಸ್ಟೇಷನ್ ಅಲ್ಲಿ ಮಾತ್ರ ಪೊಲೀಸ್ ದರ್ಪ ಅನ್ಕೊಂಡಿದ್ದೆ. ಮನೇಲೂ ಮೇಂಟೈನ್ ಮಾಡ್ತಿದ್ದೀರಾ? ಬಂದೆ. ಹೌದು. ಯಾರು ದರ್ಶನ ಭಾಗ್ಯ ಸಿಕ್ಕಿದ್ರೆ ಸಾಕು ಅಂತ ಬೆಳಿಗ್ಗೆನೆ ಜನ ಮನೆ ಮುಂದೆ ಕ್ಯೂ ನಿಂತಿರ್ತಾರೋ, ಯಾರ ಮಾತನ್ನ ಕೇಳಿದ್ರೆ ಸಾಕು ಅಂತ ಕಾತರತೆಯಿಂದ ಜನ ಕಾಯ್ಕೊಂಡಿರ್ತಾರೋ, ಯಾರ ಬಲನ ನೋಡಿ ಜನ ಹೆದರಿ ಗಡ 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 ಅಂತ ನಡುಕ್ತಾರೋ, ಅದೇ ಬಲದೇವರಾಜ್. ನೂರಾರು ಜನಗಳ ಕೈಲಿ ಹಾರ ಹಾಕಿಸ್ಕೊಂಡು ಭೇಷ್ ಅನ್ನಿಸ್ಕೊಳ್ತಿದ್ದ ನನ್ನ ಕೆನ್ನೆಗೆ ಮುತ್ತು ಕೊಟ್ಬಿಟ್ಟಿದ್ರೆ ಪರವಾಗಿರ್ಲಿಲ್ಲ. ನನ್ನ ಕೆನ್ನೆಗೆ ಬಾರಿಸ್ಬಿಟ್ಯಲ್ಲ. ಹಾಗಾದ ಅವಮಾನಕ್ಕೋಸ್ಕರ ಈಗ ಅಷ್ಟು ಸುಲಭವಾಗಿ ಅವನು ಕೊಂದು ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯಾ? ಅದರಲ್ಲಿರೋ ಬುಲೆಟ್ ಬಹಳ ಪವಿತ್ರವಾದ್ದು. ಒಂದು ಸಾರಿ ಗುಂಡಿಗೆ ತಗಲಿದ್ರೆ ಸಾಕು, ಪ್ರಾಣ ಪಟಕ್ ಅಂತ ಹೋಗ್ಬಿಡುತ್ತೆ. ಆಗ ನೀನು 4 ದಿವಸನೋ 4 ಗಂಟೆನೋ ಇಲ್ಲ 4 ನಿಮಿಷನೋ ಹತ್ಬಿಟ್ಟು ಮರ್ತು ಬಿಡ್ತೀಯ. ಅಷ್ಟು ಬೇಗ ನೀನು ಮರೆಯೋಕೆ ನಾನು ಬಿಟ್ಟು ಬಿಡ್ತೀನ? ಈ ನಿನ್ನ ಗಂಡ ನಿನ್ನಿಂದ ದೂರ ಆಗಬೇಕು. ಗಂಡ ಇಲ್ದೇ ಇರೋ ನೀನು ಕೊರಗಿ ಕೊರಗಿ ಲೀಟರ್ ಗಟ್ಲೆ ಕಣ್ಣೀರು ಸುರಿಸ್ಬೇಕು. ಆ ಕಣ್ಣೀರು ಬತ್ತು ಹೋಗಿದೆಯೋ ಇಲ್ವೋ ಅಂತ ನಾನು ಮೀಟರ್ ಹಾಕಿ ನೋಡ್ಬೇಕು. ಆಗ ನೀನೇ ನನ್ನ ಕಾಲು ಹಿಡ್ಕೊಂಡು ತಪ್ಪಾಯ್ತು ಅಂತ ಕೇಳ್ಕೊಂಡ್ರು ಆಹಾ ನಾನು ಕ್ಷಮಿಸೋಲ್ಲ. ಅರ್ಥ ಆಯ್ತಾ? ನನ್ನ ಕೆನ್ನೆಗೆ ಹೊಡೆದಿರೋ ನೀನು ಅದೇ ಕೆನ್ನೆಗೆ ನೀನು ಮುತ್ತು ಕೊಟ್ಟ ಮೇಲೇನೆ ದಾನಶೂರ ಕರ್ಣನ್ ಥರ ನಿನ್ನ ಗಂಡ ನಿನಗೆ ದಾನ ಕೊಡ್ತೀನಿ. ದಿಸ್ ಈಸ್ ಮೈ ಪಾಲಿಸಿ. ಬಾ